ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಮಂಗಳೂರಲ್ಲಿದ್ದೀವಿ. ಮಂಗಳೂರು ಬಂದರ್ ಹತ್ರ, ಬಂದರು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಮೊಹಮ್ಮದ್ ಅಲಿ ರೋಡು. ಸೊ ಇಲ್ಲಿ ಬಾಂಬೆ ಲಕ್ಕಿ ರೆಸ್ಟೋರೆಂಟ್, ಬಾಂಬೆ ಹೋಟ್ಲ್ ಅಂತಲೇ ಫೇಮಸ್ಸು. ಸೊ ಸುಮಾರು 100 ವರ್ಷ ಮೇಲಾಗಿದೆ. 1917ರಲ್ಲಿ ಶುರು ಆಗಿದ್ದು ಅಂತ ಹೇಳಿದ್ರು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಫೇಮಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಬಿರಿಯಾನಿ ಫೇಮಸ್ಸು. ಬಿರಿಯಾನಿ ಮತ್ತು ಇನ್ನೊಂದು ಕಬಾಬ್ ಥರ ಇತ್ತು. ಸೊ ಇದರಲ್ಲೂ ಅಷ್ಟೇ, ಯಾವುದರಲ್ಲಿ ಗೂಗಲ್ ಮ್ಯಾಪಲ್ಲೆಲ್ಲ ನಾನು ಚೆಕ್ ಮಾಡಿದಾಗ ಜಾಸ್ತಿ ಅದೇನೇ ಇದ್ದಿದ್ದು ಫೋಟೋಸು. ಅದನ್ನು ಟ್ರೈ ಮಾಡೋಣ ಅಂತಲೇ ಬಂದಿದ್ದು. ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಓನರ್ ಅವ್ರನ್ನ ಮಾತಾಡಿಸ್ಬಿಟ್ಟು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಲು ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇದು ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಜಾಗ ಬರ್ಬೋದು. ತಲೆನೋವಿಲ್ಲ, ರೋಡು ದೊಡ್ಡದಾಗಿದೆ ಮತ್ತು ಪಾರ್ಕಿಂಗ್ ಫೆಸಿಲಿಟಿನೂ ಇದೆ. ಆರಾಮಾಗಿ ಕಾರು ಬೈಕ್ಗಳೆಲ್ಲ ನಿಲ್ಸ್ಕೊಬೋದು. ಈಗ ಲೇಟ್ ಮಾಡಿದಿರಾ ಒಳಗೆ ಹೋಗ್ಬಿಡೋಣ. ಸೊ ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಮೊಹಮ್ಮದ್ ಇಕ್ಬಾಲ್. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಎಷ್ಟು ವರ್ಷ ಹಳೆಯದು, ಅಂದರೆ ಒನ್ ಆಫ್ ಓಲ್ಡೆಸ್ಟ್ ರೆಸ್ಟೋರೆಂಟ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಎಷ್ಟು ವರ್ಷದ ಹಿಂದೆ ಶುರು ಆಗಿದ್ದು ಏನು ಅಂತ ಸ್ವಲ್ಪ? ಆ್ಯಕ್ಚುಲಿ ಇದು ಓಲ್ಡೆಸ್ಟ್ ರೆಸ್ಟೋರೆಂಟ್ ಸರಿ, ಆದರೆ ಒಂದು 100 ಇಯರ್ಸ್ ಆಗಿದೆ. 100 ಇಯರ್ಸ್ ಆಗಿದೆ. 1917 ಆಲ್ಮೋಸ್ಟ್ 1917ನಲ್ಲಿ ಸ್ಟಾರ್ಟ್ ಆಗಿದ್ದು. 1917. ಓಕೆ. ಆ್ಯಕ್ಚುಲಿ ನಾವು ನಮ್ಮ ಡ್ಯಾಡಿ ಅಂಡರ್ ಬಂದು ಒಂದು 50 ಇಯರ್ಸ್ 60 ಇಯರ್ಸ್ ಆಗಿದೆ. ಅದರ ಮೊದಲು ಬೇರೆಯವ್ರು ನಡೆಸಿದ್ದು. ಆಮೇಲೆ ನಮ್ಮ ಡ್ಯಾಡಿ ಅಂಡರ್ಟೇಕ್ ಮಾಡಿ ಈಗ ನಡೀತಾ ಇದೆ. ಬಟ್ ಅವಾಗಿಂದನೂ ಸೇಮ್ ರೆಸಿಪೀಸು, ಸೇಮ್ ಡಿಶಸ್, 90% ಸೇಮ್. ಈಗ ಸ್ವಲ್ಪ ಚೇಂಜ್ ಮಾಡ್ತಾ ಆ್ಯಡ್ ಮಾಡಿದ್ದೀರಾ? ಹೌದು, ಫ್ಯಾಮಿಲಿ ಕಸ್ಟಮರ್ಸ್ ಬರುವಾಗ ಅದು ಹಲತ್ತೆ ಯಾರು ಲೈಕ್ ಮಾಡೋದಿಲ್ಲ. ಅಂದರೆ ಮೊದಲು ಲೈಕ್ ಮಾಡ್ತಾರೆ, ಈಗ ಓಲ್ಡರ್ ಜನ್ರೇಷನ್ ಲೈಕ್ ಮಾಡ್ತಾರೆ ಇನ್ನೂ ಸಹ. ಪರ್ಟಿಕ್ಯುಲರ್ ನಿಮಗೆ ಐಟಮ್ ಬೇಕಾದ್ರೆ ಇಲ್ಲೇ ಬರಬೇಕು. ಯಾಕೆಂದರೆ ಈಗ ಬೇಜ ಡ್ರೈ ಸಿಗ್ತದೆ ಎಲ್ಲ ಕಡೆ, ಆದರೆ ಇಲ್ಲೇ ಟೇಸ್ಟ್ ಜನ ಇಲ್ಲಿಗೆ ಬರ್ತದೆ. ಮಟನ್ ಚಾಪ್ಸ್, ಮಟನ್ ಕುರ್ಮಾ ಅದು ನಿಮಗೆ ಬೇರೆ ಕಡೆ ಸಿಗೋದಿಲ್ಲ ಅಷ್ಟು. ಪರ್ಟಿಕ್ಯುಲರ್ ಇಲ್ಲೇ ಬರಬೇಕು, ಅದನ್ನು ತಿನ್ನೋಕ್ಕೋಸ್ಕರ ಜನ ಇಲ್ಲಿಗೆ ಬರ್ತಾರೆ. ಮತ್ತು ಈಗ ಟ್ರೆಡಿಷನಲ್ ಆಗಿ ಈಗ ಇಂಡಿಯನ್ ಐಟಮ್ ಎಲ್ಲ ಚೇಂಜ್ ಮಾಡಿದ್ದು ಸ್ವಲ್ಪ ಬಟರ್ ಚಿಕನ್ ಅದರಲ್ಲಿ ಎಲ್ಲ ಹೋಗಿದೆ. ಮಕ್ಕಳು ಫ್ಯಾಮಿಲಿ ಬರ್ಲಿಕ್ಕೆ ಶುರು ಆಗಿದೆ. ಅದೆಲ್ಲ ನಮ್ದು ನಡೀತಾ ಇದೆ ಇಷ್ಟವರೆಗೆ. ಇದು ಬಿರಿಯಾನಿ ಸೌದೆ ಒಲೆಯಲ್ಲಿ ಮಾಡೋದು ಅಂತ ಕೇಳ್ಪಟ್ವಿ. ಹೌದು, ಅದನ್ನು ಸೌದೆಯಲ್ಲೇ ಮಾಡ್ತಿದ್ವಿ ಅವಾಗಿಂದನೂ. ಆಮೇಲೆ ಯಾವ ಥರ ಬಿರಿಯಾನಿ, ಯಾವ ಸ್ಟೈಲ್ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ, ಹೇಗೆ? ಆಲ್ಮೋಸ್ಟ್ ಅದು ಬಿರಿಯಾನಿ ಅಂದರೆ ಇದೆ ಮ್ಯಾಂಗ್ಳೂರು ಅಂದರೆ ಕೇರಳ ಟೈಪಲ್ಲಿ ಬಿರಿಯಾನಿ. ಆ್ಯಕ್ಚುಲಿ ನಮ್ಮ ಕುಕ್ಕಿದ್ದು ಕೇರಳದು. ಹೌದಾ? ಅವರ ಜನ್ರೇಷನ್ ಆಗಿ ಅವರ ಹಿಂದೆ ನಾವು ಅವರ ಜನ ಬಿಟ್ಟು ಮಾಡ್ತಾ ಬಂದದ್ದು. ಓಕೆ. ಸೊ ಆ ಥರ. ಆಮೇಲೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಓಕೆ. ಆಲ್ಮೋಸ್ಟ್ ಮಟನ್ ಚಿಕನ್ ಮಾತ್ರ. ಸೊ ಎಷ್ಟು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತಾ? ಬೆಳಗ್ಗೆ 11 o'clock. 11 o'clockಯಿಂದನೇ ಬಿರಿಯಾನಿ ರೆಡಿ ಇರುತ್ತೆ.
ಓಕೆ ರೆಸ್ಟೋರೆಂಟ್ ಟೈಮಿಂಗ್ಸು ಎಲ್ಲ ಇದೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ? ಮೊದಲು ಟೈಮಿಂಗ್ ಇತ್ತು ಅಂದರೆ 3:30 ತನಕ ನಾವು ಓಪನ್ ಇದ್ವಿ. ಈಗ ಚೇಂಜ್ ಮಾಡಿ 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 ಈಗ ಆಲ್ಮೋಸ್ಟ್ 12 o'clock. ನೈಟ್ 12 o'clock ಕ್ಲೋಸ್ ಆಗುತ್ತೆ. ಸೊ ಮಾರ್ನಿಂಗ್ 11ಗೆ ಓಪನ್? ಮಾರ್ನಿಂಗ್ 9:30. ಆಲ್ಮೋಸ್ಟ್ ಮಾರ್ನಿಂಗ್ 5:30 ಓಪನ್ ಇತ್ತು ಮುಂಚೆ. ಓಕೆ 5:30 to 3:30ವರೆಗೂ ಇತ್ತು ಲೇಟ್ ನೈಟ್ ಎಲ್ಲ. 1.5 hour ಮಾತ್ರ ಕ್ಲೋಸ್ ಇತ್ತು ಕ್ಲೀನಿಂಗ್ ಎಲ್ಲ. ಮತ್ತೆ ಪುನಃ ಓಪನ್ ಮಾಡಿದ್ವಿ. ಓಕೆ ಓಕೆ ಈಗ ಚೇಂಜ್ ಆಗಿದೆ ಟೈಮಿಂಗ್ಸ್ 9:30 to. ಹೌದು ಅದರಲ್ಲಿ ಅಂದರೆ ಇಶ್ಯೂ ಆಯಿತು ಲೇಬರ್ಸ್ ಎಲ್ಲ ತುಂಬ ಶಾರ್ಟೇಜ್, ಲೇಬರ್ ಸಿಗ್ಲಿಕ್ಕಿಲ್ಲ. ಆಮೇಲೆ ಎಲ್ಲ ಡ್ರಾಪ್ ಮಾಡ್ತಾ ಚೇಂಜ್ ಟೈಮ್ ಮಾಡ್ಕೊಂಡು. ಸೂಪರ್ ಸರ್. ಓಕೆ ಆಮೇಲೆ ಬೇರೆ ಕಡೆ ಎಲ್ಲ ಬ್ರಾಂಚಸ್ ಮಾಡೋ ಐಡಿಯಾ ಇದೆಯಾ ಇಲ್ಲ ಇದೆಯಾ ಬೇರೆ ಕಡೆ? ಒಂದು ಬ್ರಾಂಚ್ ನಮ್ಮ ಹಂಪನಹಳ್ಳಿಲಿದೆ, ಬ್ಯಾಂಗ್ಳೂರ್ ಜಂಕ್ಷನಲ್ಲಿ ಇದೆಯಾ? ಸೇಮ್ ನೇಮಲ್ಲಿದೆ? ಸೇಮ್ ನೇಮಲ್ಲಿದೆ. ಓಕೆ ಇನ್ನು ಬೇರೆ ಕಡೆ ಇಲ್ಲಿ ಆಗೋದು ಅಲ್ಲಿ ಜಸ್ಟ್ ಸರ್ವಿಂಗ್ ಮಾಡೋದು. ಪ್ರಿಪ್ರೇಷನ್ ಇಲ್ಲಿಂದ ಸೆಂಟ್ರಲ್ ಕಿಚನ್. ಓಕೆ ಓಕೆ ಸರಿ ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ನಾವು ಕೂಡ ಟೇಸ್ಟ್ ಮಾಡ್ತೀವಿ ನಿಮ್ಮ ಡಿಶಸ್ನೆಲ್ಲ. ಥ್ಯಾಂಕ್ ಯು. ಸೊ ಒಳಗಡೆ ಬಂದಿದ್ದೀವಿ, ಫ್ಯಾಮಿಲಿ ರೂಮಲ್ಲಿ ಕೂತಿದ್ದೀವಿ, AC ರೂಮು ತಣ್ಣಗೆ. ಆಮೇಲೆ ಆರ್ಡ್ರ್ ಕೂಡ ಮಾಡಿದ್ದೀವಿ. ಫೇಮಸ್ ಡಿಶ್ಶು ಇಲ್ಲಿ ಫಾಸ್ಟ್ ಮೂವಿಂಗು, ಜನ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಮತ್ತು ಜಾಸ್ತಿ ಸೇಲ್ ಆಗೋ ಡಿಶ್ನ ತರಿಸಿದ್ದೀವಿ. ಏನೇನು ಅಂದರೆ ಮೊದಲನೇದು ದಿ ಮೇಯ್ನು ಬಿರಿಯಾನಿ. ಸೊ ಬಿರಿಯಾನಿ ಫಾಸ್ಟ್ ಮೂವಿಂಗು, ಚಿಕನ್ನು ಮತ್ತು ಮಟನ್ನು. ನಾವು ಗೊತ್ತಲ್ಲ ಮಟನ್ನೇ ತರಿಸಿರೋದು. ಸೊ ಫುಲ್ಲು ಆಫ್ ಅಂತ ಬರುತ್ತೆ, ಕ್ವಾಂಟಿಟಿನೂ ನಾವು ತೋರಿಸಿರ್ತೀವಿ ವಿಡಿಯೋದಲ್ಲಿ. ಸೊ ನಾವು ಫುಲ್ ತರಿಸ್ಕೊಂಡಿದ್ದೀವಿ, ಒಬ್ಬರೇ ಬಂದರೆ ನೀವು ಬೇಕಾದ್ರೆ ಆಫ್ ತರಿಸ್ಕೊಬೋದು. ಆಮೇಲೆ ನೆಕ್ಸ್ಟು ಇಲ್ಲಿ ಚಿಕನ್ ಡ್ರೈ ಫ್ರೈ ಫೇಮಸ್ಸು. ಸೊ ಅದು ಕೂಡ ಒಂದು ಪ್ಲೇಟ್ ತರಿಸಿದ್ದೀವಿ, ಚಿಕನ್ ಡ್ರೈ ಫ್ರೈ. ಫಸ್ಟು ನಾವು ಏನು ಅಂದ್ಕೊಂಡ್ವಿ ಅಂದರೆ ಫ್ರೈ ನಾರ್ಮಲ್ ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಫ್ರೈ ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿ ಬಂದಾಗ ಗೊತ್ತಾಯಿತು ಇದು ಫ್ರೈಡ್ ಚಿಕನ್. ಸೊ ಸ್ವಲ್ಪ ಚಿಕನ್ ಕಬಾಬ್ ಥರ ಅಥವಾ ನಮ್ಮ ದೇಸಿ ಫ್ರೈಡ್ ಚಿಕನ್ ಅಂತಲೇ ಕರಿಬೋದು. ದೊಡ್ಡ ಪೀಸಸ್ಸು ಬರುತ್ತೆ, 4 ಇದೆ. ಅದಾದಮೇಲೆ ನೆಕ್ಸ್ಟು ರೈಸ್ಗೆ ಹೋಗೋಕ್ಕೆ ಮುಂಚೆ ರೋಟಿ ಅಥವಾ ಪರೋಟ ತಿನ್ನಬೇಕಲ್ಲ, ಅದಕ್ಕೋಸ್ಕರ ಪರೋಟ ತರಿಸಿದ್ದೀವಿ 1 ಪ್ಲೇಟು. ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಮಟನ್ ಚಾಪ್ಸ್ ತರಿಸಿದ್ದೀವಿ. ಮಟನ್ ಚಾಪ್ಸು ಅದು ಫುಲ್ಲು ಆಫ್ ಬರುತ್ತೆ, ನಾವು ಫುಲ್ ತರಿಸಿದ್ದೀವಿ. ಫುಲ್ ಪ್ಲೇಟಲ್ಲಿ 2 ಪೀಸ್ ಬರುತ್ತೆ, ದೊಡ್ಡ ಪೀಸು ಚಾಪ್ಸ್ ಪೀಸು. ಇಲ್ಲ ಅಂದರೆ ನೀವು ಆಫ್ ಅಂದರೆ 1 ಪೀಸ್ ಬರುತ್ತೆ, ಗ್ರೇವಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಇನ್ನೊಂದು ಚಿಕನಲ್ಲೂ ಬಟರ್ ಚಿಕನ್ನು ಜಾಸ್ತಿ ಸೇಲ್ ಆಗುತ್ತಂತೆ. ಸೊ ನೀವು ಬಟರ್ ಚಿಕನ್ನು ಟ್ರೈ ಮಾಡ್ಬೋದು, ಚಿಕನ್ ತಿನ್ನೋರು, ಮಟನ್ ತಿಂದಿರೋರಿಗೆ ಆಪ್ಷನ್. ಆಮೇಲೆ ಚಿಕನ್ ಕುರ್ಮಾನೂ ಜಾಸ್ತಿ ಸೇಲ್ ಆಗುತ್ತೆ, ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ನಾವು ಲಿಮಿಟಲ್ಲಿ ತಿಂತಾಯಿದ್ದೀವಿ, ಜಾಸ್ತಿ ಬ್ಯಾಟಿಂಗ್ ಇತ್ತಲ್ಲ ಅದಕ್ಕೋಸ್ಕರ. ಈಗ ಶುರು ಮಾಡೋಣ. ಫಸ್ಟು ಪರೋಟ, ಯಾಕಂದರೆ ಬಿಸಿ ಇದ್ದಾಗೆ ಫ್ರೆಶ್ಶಾಗಿ ಕೊಟ್ಟಾಗೆ ತಿನ್ಬಿಡ್ಬೇಕು. ಆಮೇಲೆ ಇಲ್ಲ ಅಂದರೆ ಗೊತ್ತಲ್ಲ ರಬ್ಬರ್ ಥರ ಆಗ್ಬಿಡುತ್ತೆ. ಎಂತೂ ಸೂಪರ್ ಕೇರಳ ಪರೋಟ ಇಲ್ಲೇ ರೆಡಿ ಮಾಡೋದು. ರೆಡಿಮೇಡ್ ಅಲ್ಲ, ಇವರೇ ರೆಡಿ ಮಾಡೋದು. ಸೊ ಫುಲ್ಲು ಪದ್ರ ಮಟನ್ ಚಾಪ್ಸ್ ಗ್ರೇವಿನಲ್ಲಿ ಚೆನ್ನಾಗಿ ಮುಳಗಿಸಿ. ಚಿಯರ್ಸ್. ಅದ್ಭುತ, ಸೂಪರ್, ಮಸ್ಟ್ ಟ್ರೈ ಡಿಶ್. ಮಟನ್ ಫ್ಲೇವರ್ ಅಂತೂ ಇಂಟೆನ್ಸ್ ಆಗಿ ಬರುತ್ತೆ. ಆಮೇಲೆ ಆ ಸ್ಪೈಸಸ್, ಘಮ, ಚಕ್ಕೆ, ಲವಂಗ, ಅದು ಎಲ್ಲನೂ ಕಸೂರಿ ಮೇಥಿ ಯೂಸ್ ಮಾಡಿರಬೇಕು. ಸೂಪರ್ ಫ್ಲೇವರ್ಫುಲ್. ಲೈಟಾಗಿ ಜಿಡ್ಡು ಎಲ್ಲ ಇರುತ್ತೆ ಮಟನ್ದು. ಚಾಪ್ಸ್ ಪೀಸ್ ಅಲ್ವಾ, ಅದ್ರದ್ದು ಕೊಬ್ಬೆಲ್ಲ ಬಿಟ್ಕೊಂಡಿರುತ್ತಲ್ಲ. ಇದು ಮಾಂಸ ತಿಂದರೆ ಮಾಂಸ ಹೀಗೆ ಚಾಪ್ಸ್ ಪೀಸು ಇಷ್ಟ ಏನಕ್ಕಂದರೆ ಇದೆ ಒಂದು ಲೇಯರು ಚರ್ಬಿ ಇರುತ್ತೆ, ಅದನ್ನು ಜರುಗಿಸಿದ್ರೆ ಮಟನ್ನು ಸಾಫ್ಟೆಸ್ಟ್ ಮಟನ್ನು ಪಿಚ ಅಂತ ಇದೆ. ಮಧ್ಯ ಮಾಂಸ ಮಧ್ಯ ಒಂದೊಂದು ಲೇಯರು ಇದು ಚರ್ಬಿ, ಫ್ಯಾಟ್. ಅವಾಗ ಸಾಕತ್ತು ಜ್ಯೂಸಿ ಆಗಿರುತ್ತೆ ಆ ಥರ ಇದ್ದರೆ. ಕರಗೆ ಹೋಯ್ತು. ಬರೀ ಆ ಗ್ರೇವಿ ತಿಂದಾಗ ಏನೇನು ಫ್ಲೇವರ್ ಫೀಲ್ ಆಯಿತೋ ಮಾಂಸದಲ್ಲೂ ಹಿಡ್ಕೊಂಬಿಟ್ಟಿದೆ ಚೆನ್ನಾಗೆ. ಆಮೇಲೆ ಆ ಶುಂಠಿ, ಅದು ಬೆಳ್ಳುಳ್ಳಿ ಆ ಫ್ಲೇವರ್ ಎಲ್ಲನೂ ಬರುತ್ತೆ. ಅದ್ಭುತವಾಗಿದೆ, ಬಂಗಾರದಂಗಿದೆ. ಪರೋಟಾಗಂತೂ ಅಲ್ಟಿ ಕಾಂಬಿನೇಷನು. ಮಟನ್ ಪ್ರಿಯರು ಮಿಸ್ ಮಾಡಿದ್ರೆ ಇದನ್ನೇ ಟ್ರೈ ಮಾಡಬೇಕು. ಸೊ ಇಲ್ಲ ಅಂದರೆ ಚಿಕನ್ ತಿನ್ನೋರಿಗೆ ಚಿಕನ್ ಕುರ್ಮಾ, ಇಲ್ಲಾಂದರೆ ಬಟರ್ ಚಿಕನ್ನು, ಅದನ್ನು ಟ್ರೈ ಮಾಡ್ಬೋದು. ಸಾಕಾದ ಇಷ್ಟ ಆಯಿತು. ಈಗ ನೆಕ್ಸ್ಟು ಇಲ್ಲಿನ ಫೇಮಸ್ ಡಿಶಸ್ಗೆ ಜಂಪ್ ಮಾಡೋಣ. ನೆಕ್ಸ್ಟ್ ದಿ ಫೇಮಸ್ ಬಾಂಬೆ ಹೋಟೆಲಿನ ಬಿರಿಯಾನಿ ಟೇಸ್ಟ್ ಮಾಡೋಣ. ಅದು ಕೂಡ ಮಟನ್ ಬಿರಿಯಾನಿ, ದಮ್ ಬಿರಿಯಾನಿ, ಪ್ರಾಪರ್ ಬಿರಿಯಾನಿ. ಮೇಲ್ಗಡೆ ಎಲ್ಲ ರೈಸ್ ಇರುತ್ತೆ, ಮಸಾಲೆ ಪೀಸು ಎಲ್ಲ ಕೆಳಗಿರುತ್ತೆ. ಸೊ ಅದೆಲ್ಲ ಎತ್ಕೊಂಡು ಮಸಾಲೆ ಥರ ತಿನ್ನಬೇಕು. ಫ್ರೈಡ್ ಆನಿಯನ್ಸ್ನ ಜಾಸ್ತಿ ಹಾಕ್ಕೊಬೇಕು. ಬಿರಿಯಾನಿ ತಿನ್ಬಿಡೋಣ ಅಂದ್ಕೊಂಡೆ, ಬಟ್ ಅದ್ರ ಜೊತೆ ಅದ್ರ ಕಾಂಬೋ ಇರಬೇಕು. ಅದಕ್ಕೆ
ಚಿಕನ್ ಡ್ರೈ ಫ್ರೈ ಅದನ್ನು ಲೆಗ್ ಪೀಸ್ ಎತ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ತಿನ್ನಬೇಕು. ಬಿರಿಯಾನಿ ನೀಟಾಗೆ ಮಸಾಲೆ ಗ್ರೀನ್ ಮಸಾಲ, ನಾರ್ಮಲಾಗಿ ಎಲ್ಲ ನೋಡಿರ್ತಿರುವಂಥ ಬಿರಿಯಾನಿ ಎಲ್ಲ ಕೆಂಪು ಮಸಾಲೆ ಇರುತ್ತೆ, ಬಟ್ ಇಲ್ಲಿ ಗ್ರೀನ್ ಮಸಾಲ ಇದೆ. ಮಟನ್ ಪೀಸು ಇದರಲ್ಲೂ ಅಷ್ಟೇ ಆ ಗ್ರೀನ್ ಮಸಾಲ ನೋಡ್ಬೋದು. ಸೂಪರ್. ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನೀಟಾಗಿ ಕಲಿಸ್ಕೊಂಡು ನೀವು ಬರೀ ಒಣದಾಗ ತಿಂದರೆ ಏನೂ ಫೀಲ್ ಆಗೋಲ್ಲ, ಬರೀ ಗೀ ರೈಸ್ ಥರ ಅನಿಸುತ್ತೆ. ಮೇಲೆ ವೈಟ್ ರೈಸ್ ತಿಂದರೆ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ವಾವ್, ಈ ಥರ ಬಿರಿಯಾನಿ ಆವಾಗಲೇ ಹೇಳಿದೆ ಏನಂತ, ಹಾಫ್ ಪ್ಲೇಟು ಒಬ್ಬರೇ ತಿನ್ನಂಗಿದ್ರೆ ಹಾಫ್ ಪ್ಲೇಟ್ ತರಿಸ್ಕೊಳ್ಳಿ, ಇಬ್ಬರು ತಿನ್ನಂಗಿದ್ರೆ ಫುಲ್ ಪ್ಲೇಟ್ ತರಿಸ್ಕೊಳ್ಳಿ ಅಂತ. ಈ ಥರ ಲೈಟ್ ಮೈಲ್ಡಾಗೆ ಈ ಥರ ಬಿರಿಯಾನಿ ಕೊಟ್ಬಿಟ್ರೆ ಫುಲ್ ಪ್ಲೇಟ್ ತಿಂದು ಇನ್ನು ಅರ್ಧ ತಿನ್ಬೋದು. ಹೆವಿನೇ ಅನಿಸೋದಿಲ್ಲ. ಸೂಪರ್ ಇದೆ. ಹೇಳಿದ್ರೆ ತುಪ್ಪದ ಫ್ಲೇವರ್ ಕೂಡ ಅದ್ಭುತವಾಗಿ ಬರುತ್ತೆ. ಆಮೇಲೆ ಜಾಸ್ತಿ ಫ್ರೈಡ್ ಆನಿಯನ್ಸ್ ಮೇಲೆ ಇರುತ್ತಲ್ಲ ಅದು, ಮತ್ತು ರೈಸಲ್ಲಿ ಬಿದುಳಿ ಬೇಯಿಸಿರ್ತಾರಲ್ಲ, ಚಕ್ಕೆ ಲವಂಗ ಅವೆಲ್ಲ ಹಾಕ್ಬಿಟ್ಟು ಬರೀ ಅನ್ನ ಬೇಯಿಸ್ಕೊಂಡಿರ್ತಾರಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಬಿರಿಯಾನಿ. ಸೊ ಅದು ಫ್ಲೇವರು ಬರೀ ರೈಸ್ ತಿಂತಾಯಿದ್ರೆ ಅದರಲ್ಲಿ ಬೇಜಾನ್ ಹಿಡ್ಕೊಂಡಿದೆ. ಬಟ್ ಮೇಯ್ನ್ ಬಂದು ಇದು ಮಸಾಲೆ, ಗ್ರೀನ್ ಮಸಾಲ ನನಗೆ ಸೂಪರ್ ಇಷ್ಟ ಆಯಿತು. ಮಾಂಸ ಮಾತ್ರ ಬೆಣ್ಣೆ ಥರ ಇದೆ. ಇದಳು ಎಲ್ಲ ಚಿಕ್ಕ ಚಿಕ್ಕ ಚರ್ಬಿ ಲೈಟಾಗಿ, ಜಾಸ್ತಿನೂ ಇಲ್ಲ ಪೀಸಲ್ಲಿ. ಈ ಥರ ಪೀಸೆಲ್ಲ ಎತ್ಕೊಂಡು ಆ ಮಸಾಲೆ ಜಾಸ್ತಿ ಕಲಿಸ್ಕೊಂಡು ತಿಂತಾ ಇರಬೇಕು. ಅದು ಮಟನ್ ಫ್ಲೇವರು ಇಂಟೆನ್ಸ್ ಆಗಿ ಬರುತ್ತೆ. ಆ ಗ್ರೇವಿನಲ್ಲೆಲ್ಲ ಬಿಡ್ಕೊಂಡ್ಬಿಡೈತೆ ಮಟನ್ದು ಸಾರ. ಅದ್ಭುತವಾಗಿದೆ. ಎಲ್ಲ ರಿವ್ಯೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿರೋದು. ತುಂಬ ಜನ ರೆಕಮೆಂಡ್ ಮಾಡಿದರು ಈ ಜಾಗನ ಕವರ್ ಮಾಡಬೇಕು ಅಂತ ತುಂಬ ದಿನಗಳ ಹಿಂದೆ. ಅದಕ್ಕೋಸ್ಕರ ಬಂದಿರೋದು. ಇದನ್ನೇ ಟ್ರೈ ಮಾಡಬೇಕು ಅಂತ ಹೇಳಿದರು, ಅದಕ್ಕೆ ಅದನ್ನೇ ತರಿಸ್ಕೊಂಡಿರೋದು. ನಮ್ಮ ನನ್ನ ವಯಸ್ಸಿಗಿಂತ 3-4 ಪಟ್ಟು ಜಾಸ್ತಿ ವಯಸ್ಸಾಗಿದೆ ಹೋಟ್ಲಿಗೆ. ಸೊ ಇಷ್ಟು ಹಳೆ ಹೋಟೆಲ್ನ ಜಡ್ಜೆಲ್ಲ ಮಾಡಬಾರ್ದು ಯಾರೂ ಅಷ್ಟೇ. ಸೊ ಒಂದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟು, ಒಳ್ಳೆ ನಂಬಿಕೆ ಉಳಿಸ್ಕೊಂಡಿದ್ರೆ ಮಾತ್ರ ಒಂದು ಬ್ರ್ಯಾಂಡು ಇಷ್ಟು ವರ್ಷ ಬರೋದಕ್ಕೆ ಚಾನ್ಸ್ ಇರೋದು. ಸೊ ಎಲ್ಲರ ಫೇವ್ರೇಟು ನಾವು ಟೇಸ್ಟ್ ಮಾಡಿದ್ವಿ, ಇಷ್ಟ ಆಯಿತು. ಈಗ ಪಕ್ಕದಲ್ಲಿ ಕೋಳಿ ಕಾಲನ್ನ ಕಚ್ಚಿಬಿಡುವ. ಸಿಂಪಲ್ ಅದ ಇದು ಬ್ಯಾಟರು. ಜಾಸ್ತಿ ಮಸಾಲೆ ಜಾಸ್ತಿ ಏನೂ ಇಲ್ಲ, ಲೈಟಾಗಿದೆ. ಸೂಪರ್ ಕ್ರಿಸ್ಪಿ, KFC ಕ್ರಿಸ್ಪಿನೆಸ್ ಇರುತ್ತಲ್ಲ ಅದ್ರ ತಲೆ ಮೇಲೆ ಹೊಡೆದಾಗಿದೆ. ಅದ್ಭುತವಾಗಿದೆ. ಆಮೇಲೆ ಒಳಗಡೆನೂ ಅಷ್ಟೇ ಆಮೇಲೆ ಚೆನ್ನಾಗಿ ಬೆಂದಿದೆ ಚಿಕನ್. ಕಾರು ಬದೆ ಪಕೋಡ ಥರ ಫ್ಲೇಕಿ ಥರ ಇರುತ್ತೆ ಮೇಲ್ಗಡೆ ಟೆಕ್ಸ್ಚರು. ಆಮೇಲೆ ಚಿಕ್ಕ ಚಿಕ್ಕ ಪೀಸಲ್ಲ, ದೊಡ್ಡ ಪೀಸ್ ಬರೋದು. ಏನೋ ಒಂದು ಕೋಳಿ 4 ಪೀಸ್ ಮಾಡಿರೋ ಥರ ಲೆಕ್ಕ ಹಂಗೆ ಬರುತ್ತೆ. ತರಿಸ್ಕೊಂಡ್ರೆ ಆರಾಮಾಗಿ 4 ಜನ ಶೇರ್ ಮಾಡ್ಕೊಂಡು ತಿನ್ಬೋದು. ಅದು ಒಂದೊಂದು ಪೀಸ್ ಒಬ್ಬರು ತಿಂತಾರೆ. ಇದನ್ನು ರೈಸ್ ಹಾಕ್ಕೊಂಡು ಹೊಟ್ಟೆ ತುಂಬ ಹೋಗುತ್ತೆ. ಇದು ಲೈಟಾಗಿರುತ್ತೆ. ಸ್ವಲ್ಪ ಜನಕ್ಕೆ ಇನ್ನೂ ಸ್ಟ್ರಾಂಗಾಗಿ ಬೇಕು, ಮಸಾಲ ಬೇಕು ಅಂದರೆ ಯಾವಾಗಲೇ ಮಟನ್ ಚಾಪ್ಸ್ ಗ್ರೇವಿ ಬೇಜಾನ್ ಇರುತ್ತೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇರಬೇಕು. ಸೂಪರ್ ಇರುತ್ತೆ. ಮೊಸರು ಬಜ್ಜಿ ಕೊಡ್ತಾರೆ. ಮೊಸರು ಬಜ್ಜಿ ಅವಶ್ಯಕತೆ ಇಲ್ಲ ಇದಕ್ಕೆ, ಇಲ್ಲಾಂದ್ರೆ ಬ್ಲ್ಯಾಂಡ್ ಆಗ್ಬಿಡುತ್ತೆ. ನೀವು ಮೊಸರು ಬಜ್ಜಿನ ಲಾಸ್ಟಲ್ಲಿ ಕುಡ್ಕೊಂಡ್ರಿ. ಬಟ್ ಬಿರಿಯಾನಿನ ಹಾಗೆ ತಿನ್ನಬೇಕು, ಏನು ಡೈಲ್ಯೂಟ್ ಮಾಡಬಾರ್ದು. ಈಗ ನೀಟಾಗೆ ನೆಮ್ಮದಿಯಾಗೆ ತಿನ್ಬಿಟ್ಟು ಎಲ್ಲರೂ ತಿನ್ನಬೇಕು. ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ಅಂತ. ಸೊ ಇಲ್ಲಿ ಒಂದು ಭರ್ಜರಿ ಊಟ ಆದಮೇಲೆ ಲಾಸ್ಟಲ್ಲಿ ಡೆಸರ್ಟ್ ಕೂಡ ಫೇಮಸ್ಸು, ಪುಡ್ಡಿಂಗು, ಮತ್ತು ಇನ್ನೊಂದೇನು ಅಂದರೆ ಲೆಮನ್ ಟೀ. ಸೊ ಲೆಮನ್ ಟೀ ಕೂಡ ಫೇಮಸ್ಸು. ಎರಡೂ ತರಿಸಿದ್ದೀವಿ. ಟೇಸ್ಟ್ ಮಾಡೋಣ. ಫಸ್ಟು ಪುಡ್ಡಿಂಗು. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ. ಲೀಚಿ ಫ್ಲೇವರ್ ಇದೆ, ಬಟ್ ನಾವು ತರಿಸಿಲ್ಲ. ಇಲ್ಲಿ 3 ಬೇರೆ ತರಿಸಿದ್ದೀವಿ. ನಮಗೆ ಇಷ್ಟ ಆಗಿರೋದು ಇದು ರೋಸ್ಟೆಡ್ ಆಲ್ಮಂಡು, ಟೆಂಡರ್ ಕೋಕೋನೆಟ್ಟು, ಪೈನಾಪಲ್ ಎಲ್ಲ ಫ್ಲೇವರ್ ಇದೆ. ಇದರಲ್ಲಿ ಕಣ್ಮುಚ್ಕೊಂಡು ಯಾವ್ದು ಸಿಗುತ್ತೆ ಅದನ್ನು ಎತ್ಕೊಂಡು ತಿಂತೀನಿ ನಾನು. ಪೈನಾಪಲ್. ಓ ಮೈ ಗಾಡ್, ಪೈನಾಪಲ್ಲೇ ಹಾಕಿರೋದು ಫುಲ್ಲು ಪುಟಾಣಿ ಪೀಸಸ್ ಮಾಡಿ ಬೇಜಾನಿದೆ. ನೀನು ತಿನ್ನೋಣ ಅಂದ್ಕೊಂಡಿದ್ದ, ಕ್ಯಾಮ್ರಾ ಹಿಂದೆ ತಿನ್ನೋಣ ಅಂತ ಅಂದ್ಕೊಂಡಿದ್ದಂತ ಇದನ್ನು. ಬಟ್ ಏನು ಮಾಡೋದು, ಕಣ್ಮುಚ್ಕೊಂಡ್ಬಿಡ್ದಾಗ ಇದು ಸಿಕ್ತು, ಅದಕ್ಕೆ ಎತ್ಕೊಂಡೆ. ನಾನೇನೋ ಬರೀ ಫ್ಲೇವರ್ಸು ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಫ್ಲೇವರ್ಸ್ ಅಲ್ಲ, ಇದು ಹಣ್ಣುಗಳೇ ಇದೆ. ಎಲ್ಲನೂ ಟೇಸ್ಟ್ ಮಾಡೋಣ ಒಂದು, ಆಯಿತಾ? ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ವಾವ್, ಅದ್ಭುತ. ಚೆನ್ನಾಗಿದೆ. ವರ್ಷಂಗೆ ಬೇಕಂತೆ. ಸೊ ಇಡೋಣ. ಟೆಂಡರ್ ಕೋಕೋನೆಟ್ ಸಾಕಾಗಿದೆ ನೋಡೋಕ್ಕೆ. ಅಲ್ಲಾಡ್ತೆ ಜಿಗಿಲ್ ಮೈ ಮನಿ ಓನ್ ಜಿಗಿಲ್ ಅಂತ.
ಒಂದೇ ಸ್ಪೂನ್ ಯೂಸ್ ಮಾಡ್ತಿರ್ತೀವಿ ನಾವೆಲ್ಲ, ಒಂದೇ ತಟ್ಟೆಯಲ್ಲಿ ತಿಂದು ಬೆಳೆದವರು. ನಮಗೆಲ್ಲ ಭೇದ ಭಾವ ಇಲ್ಲ. ಒಂದೇ ಗ್ಲಾಸಲ್ಲಿ ಕುಡಿದು ಬೆಳೆದವರು, ಒಂದೇ ತಟ್ಟೆಯಲ್ಲಿ ತಿಂದು ಬೆಳೆದವರು. ಹಾಗೆ ಟೀ ಕೂಡ ಬಂದ್ಬಿಡ್ತು 4 ಜನಕ್ಕೆ 4 ಟೀ. ಇದೊಂದು ಸಾಕಾದಾಗಿದೆ. ಇದರಲ್ಲಿ ಆ ಪಲ್ಪು ಸಿಗೋಲ್ಲ, ಬಟ್ ಫುಲ್ಲು ಚೆನ್ನಾಗಿ ರುಬ್ಬಿಟ್ಟಿರ್ತಾರೆ. ಎಳ್ನೀರು ಕುಡಿತಾ ಇದ್ದೀರಾ ಅಂತಲೇ ಅನಿಸುತ್ತೆ. ಅದ್ಭುತ. ಎಳ್ನೀರು ಇಷ್ಟಪಡೋರು ಅದನ್ನು ತರ್ಸ್ಕೊಬೋದು, ಪೈನಾಪಲ್ ಇಷ್ಟಪಡೋರು ಅದನ್ನು ತರ್ಸ್ಕೊಬೋದು. ಲಾಸ್ಟಲ್ಲಿ ಸ್ವಲ್ಪ ಶಕ್ತಿ ಕೊರತೆ ಇರೋರು ಆಲ್ಮಂಡ್ ತರ್ಸ್ಕೊಬೋದು, ರೋಸ್ಟೆಡ್ ಆಲ್ಮಂಡ್. ನಿಮ್ಮ ಫೇವ್ರೇಟ್ ಯಾವುದು ಅಂತ ಕಮೆಂಟ್ ಮಾಡಿ ಇಷ್ಟರಲ್ಲಿ. ಆಮೇಲೆ ಅಷ್ಟೊಂದು ಜಾಸ್ತಿನೂ ಸಿಹಿ ಇಲ್ಲ, ಪರ್ಫೆಕ್ಟಾಗಿದೆ. ಈಗ ಟೀ ಕುಡಿದ್ಬಿಡೋಣ. ನೀರು ಕುಡಿದ್ಬಿಟ್ಟು ಲೆಮನ್ ಟೀ, ಲೈಮ್ ಟೀ. ಚೀರ್ಸ್. ಆಹಾ, ಜುಮ್ಮು ಅಂದ್ಬಿಡ್ತು ಮೈಯೆಲ್ಲ. ಅದ್ಭುತ. ಮಸ್ಟ್ ವಿಸಿಟ್ ಜಾಗ. ನಾವೇನು ತರ್ಸ್ಕೊಂಡಿದ್ವಿ ಕಣ್ಣು ಮುಚ್ಕೊಂಡು ಅಷ್ಟನ್ನು ತರಿಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಹೊಟ್ಟೆ ತುಂಬೋಗುತ್ತೆ. ರೈಸ್ ಕ್ವಾಂಟಿಟಿ ಇಷ್ಟ ಆಯಿತು. ಫುಲ್ ತೊಗೊಂಡ್ರೆ ಒಬ್ಬರು ತಿಂದು ಮುಗಿಸ್ಬೋದು. ಒಂದು ಫುಲ್ಲು ಪ್ಲೇಟು ಇಬ್ಬರು ತಿನ್ನಬೇಕು, ಒಬ್ರಿಗೆ ಸಾಲಲ್ಲ ಅಂದ್ಕೊಂಡಿದ್ದೆ. ಬಟ್ ಇದು ಲೈಟಾಗಿರೋದ್ರಿಂದ ನಿಮಗೆ ಹೆವಿ ಅನಿಸೋದಿಲ್ಲ, ಆರಾಮಾಗೆ ತಿಂದ್ಬಿಡ್ತೀರಾ. ಹೊಟ್ಟೆ ಹಗೂರವಾಗಿರುತ್ತೆ. ಆ ಬಿರಿಯಾನಿ ಅದ್ಭುತವಾಗಿತ್ತು. ಆಮೇಲೆ ಗ್ರೀನ್ ಮಸಾಲ ಇತ್ತಲ್ಲ, ಅದು ಸಖತ್ ಇಷ್ಟ ಆಯಿತು ಇನ್ನೂ. ಆಮೇಲೆ ಇನ್ನೊಂದು ಏನು ಅಂದರೆ, ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೊಂಡಿರುತ್ತೆ ಜಾಸ್ತಿ. ಪೀಸಿಗೆ 2 ಪೀಸ್ ಇರುತ್ತೆ, ಮಟನ್ ಪೀಸು ದೊಡ್ಡದು. ಸೊ ಅದಕ್ಕೆ ಅಂಟ್ಕೊಂಡಿರುತ್ತೆ, ಕೆಳಗಡೆ ಇರುತ್ತೆ. ನೀಟಾಗಿ ಅದನ್ನೆಲ್ಲ ಹಾಕ್ಕೊಂಡು ನೆಂಚ್ಕೊಂಡು ಮಟನ್ ಪೀಸ್ ಸ್ವಲ್ಪ ಕಿತ್ಕೊಬೇಕು, ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಆ ಥರನೇ ತಿನ್ನಬೇಕು ಫುಲ್ಲೂ. ನೀವು ಬರೀ ಖುಷಿಗೆ ಬರೀ ಮಟನ್ನೇ ತಿನ್ಕೊಂಬಿಟ್ರೆ, ಗ್ರೇವಿ ಎಲ್ಲ ಅದು ಮಸಾಲೆ ಎಲ್ಲ ತಿನ್ಕೊಂಬಿಟ್ರೆ, ಆಮೇಲೆ ರೈಸ್ಗೆ ಬರೀ ನಿಮಗೆ ತುಪ್ಪದ ಘಮ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಆವಾಗ ಕಿಕ್ಕು ಚೆನ್ನಾಗಿರುತ್ತೆ, ಲೈಟಾಗೆ ಮೈಲ್ಡಾಗಿರುತ್ತೆ, ಫ್ಲೇವರ್ಫುಲ್ಲಾಗೆ ಇರುತ್ತೆ ಬಿರಿಯಾನಿ. ಅದ್ರ ಜೊತೆ ಇನ್ನು ಸ್ವಲ್ಪ ನಿಮಗೆ ಮಸಾಲನೇ ತಿನ್ನೋದು ಜಾಸ್ತಿ, ಮಸಾಲನೇ ತಿನ್ಕೊಂಡು ಬಂದಿರೋರಿಗೆ ಮಸಾಲ ಭರಿತವಾಗಿ ಬೇಕು ಅಂದರೆ ಮಟನ್ ಚಾಪ್ಸ್ನ ತರಿಸ್ಕೊಳ್ಳಿ. ಅದ್ರ ಗ್ರೇವಿ ಅಂತೂ ಚೆನ್ನಾಗಿ ಹೊಂದ್ಕೊಳುತ್ತೆ, ಬಿರಿಯಾನಿಗೆ ಹೊಂದ್ಕೊಳುತ್ತೆ. ಆಮೇಲೆ ಪರೋಟಾಗೆ ಹೊಂದ್ಕೊಳುತ್ತೆ. ನಾವು ಪರೋಟ ತರಿಸ್ಕೊಂಡಿದ್ವಿ, ಅಥವಾ ಬಟರ್ ನಾನು, ಕುಲ್ಚಾ ಎಲ್ಲನೂ ಆಪ್ಷನ್ಸ್ ಇದೆ. ಅದರಲ್ಲೂ ನೀವು ಟ್ರೈ ಮಾಡ್ಬೋದು. ಬಟ್ ಮಸ್ಟ್ ಟ್ರೈ ಮಟನ್ ಚಾಪ್ಸು. ಆಮೇಲೆ ಮತ್ತೆ ಯಾವಾಗಲೇ ಹೇಳಿದಾಗೆ ಮಟನ್ ಚಾಪ್ಸ್, ಮಟನ್ ಇಷ್ಟಪಡದೇ ಇರೋರು ಚಿಕನ್ನ ಟ್ರೈ ಮಾಡ್ಬೋದು. ಬಟ್ ಮಟನ್ ಕ್ವಾಲಿಟಿ ಮಾತ್ರ ಬಂಗಾರದಾಗಿದೆ. ಚಾಪ್ಸಲ್ಲೂ ಅಷ್ಟೇ ಕರ್ಗೋಗ್ತಿತ್ತು ಬೆಣ್ಣೆ ಥರ. ಆಮೇಲೆ ಇದು ಬಿರಿಯಾನಿಲೂ ಅಷ್ಟೇ ಸಾಕತ್ತು ಸಾಫ್ಟಾಗಿತ್ತು. ಒಂದು ಲೇಯರ್ ಲೈಟಾಗೆ ಇದು ಫ್ಯಾಟ್ ಇರುತ್ತೆ, ತುಂಬಾ ಇಲ್ಲ, ಜಾಸ್ತಿ ಫ್ಯಾಟ್ ಲೈಟಾಗಿರುತ್ತಲ್ಲ, ಸಖತ್ತು ಟೆಂಡರ್ ಆಗಿರುತ್ತೆ. ಅದಾದಮೇಲೆ ಫಾಸ್ಟ್ ಮೂವಿಂಗ್ ಡಿಶಲ್ಲಿ ಬಂದು ಚಿಕನ್ ಡ್ರೈ ಫ್ರೈ, ಚಿಕನ್ ಕಬಾಬ್ ಅಂತ ಹೇಳ್ಬೋದು, ಅಥವಾ ಫ್ರೈಡ್ ಚಿಕನ್, ದೇಸಿ ಫ್ರೈಡ್ ಚಿಕನ್ ಅಂತ ಹೇಳ್ಬೋದು. ಫುಲ್ಲು ಗರಿಯಾಗಿತ್ತು, ಕರುಮ್ ಅಂತ ಇತ್ತು. ಮೇಲ್ಗಡೆ ಲೇಯರು ಅಂತ ಹಿಟ್ಟು ಥರ ಬಜ್ಜಿ ಥರ ಇರಲ್ಲ, ಮೇಲ್ಗಡೆ ಲೇಯರು ತೆಳ್ಳಗಿರುತ್ತೆ ಆ ಮಸಾಲೆ, ಆ ಲೈಟ್ ಮಸಾಲ. ಬಟ್ ಕರುಮ್ ಅಂತ ಇರುತ್ತೆ, ಫ್ಲೇಕಿ ಥರ ಇರುತ್ತೆ. ಒಂಥರ ನಮ್ಮ ದೇಸಿ KFC ಅಂತಲೇ ಹೇಳ್ಬಿಡ್ಬೋದು. ಆಮೇಲೆ ಜಾಸ್ತಿ ಮಸಾಲ ಇರಲ್ಲ, ಜಾಸ್ತಿ ಖಾರ ಇರಲ್ಲ, ಲೈಟಾಗಿರುತ್ತೆ. ಅದನ್ನು ಅಷ್ಟೇ ನೀವು ಟ್ರೈ ಮಾಡ್ಬೋದು. ಬಿರಿಯಾನಿ ಅದನ್ನು ತರಿಸ್ಕೊಂಡು ತಿಂದ್ಬಿಟ್ರೆ ಹೊಟ್ಟೆ ಒಂದು ಹೊತ್ತಿನ ಊಟ ಮುಗಿದೋಯ್ತು. ಅದು ಬಿಟ್ಟು ತುಂಬಾ ಇದೆ ಮೆನುನಲ್ಲಿ. ವೆಜ್ ಇದೆ, ನಾನ್ ವೆಜ್ ಇದೆ, ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಚಿಕನಲ್ಲಿ ವೆರೈಟೀಸ್ ಬೇಜಾನಿದೆ. ಆಮೇಲೆ ಶವರ್ಮಾ ಇದೆ, ಆಮೇಲೆ ಮಿಲ್ಕ್ ಶೇಕ್ಸು, ಏನೇನೋ ಇದೆ. ಮೆನು ನೋಡಿಬಿಟ್ಟು ನಿಮ್ಗೆ ಏನು ಬೇಕೋ ಟ್ರೈ ಮಾಡಿ. ಬಟ್ ಇದಂತೂ ಫಾಸ್ಟ್ ಮೂವಿಂಗು, ಫೇಮಸ್ ಇವರು. ಅದಕ್ಕೋಸ್ಕರನೇ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದ್ವಿ, ರಿವ್ಯೂ ಅಲ್ಲ. ಸೊ ವಿಸಿಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ, ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಸೊ ನಿಮ್ಮ ಮನೇಲೆ ಕೂತ್ಕೊಂಡು ಆನ್ಲೈನಲ್ಲಿ ಮಸಾಲ ಪದಾರ್ಥಗಳನ್ನೆಲ್ಲ ಡೆಲಿವರಿ ತೊಗೊಬೋದು. ಅವರ ವೆಬ್ಸೈಟ್ ಲಾಂಚ್ ಆಗಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ. ಆಮೇಲೆ ಬೇರೆಯವ್ರು ಈ ಕಡೆ ಬಂದವ್ರಿಗೆ ಈ ಸೈಡ್ ಎಲ್ಲರೂ ಬಂದವರು ಈ ವಿಸಿಟ್ ಮಾಡ್ಬಿಟ್ಟು ಹೋಗಲಿ, ಒಂದು ವಿಸಿಟ್ ಹಾಕಲಿ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮಸ್ಕಾರ.